ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕು ನಿಟ್ಟಿನಲ್ಲಿ ಇದೀಗ CWRC ಆದೇಶವನ್ನು ಮಾಡಿರುವಂತದ್ದು. ಅದರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೋರಾಟದ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಕುವೆಂಪು ಸರ್ಕಲ್ ನಲ್ಲಿ ಇದೀಗ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದಂತಹ ರೈತರು ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಅವರೆಲ್ಲರ ಒತ್ತಾಯ ಒಂದೇ ಆಗಿರುವಂತದ್ದು. ಯಾಕೆಂದ್ರೆ ಕುಡಿಯುವ ನೀರಿಗೆ ಮಾತ್ರ ಈಗ KRS ಡ್ಯಾಮ್ ನಲ್ಲಿ ನೀರಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸೋದಕ್ಕೆ ಆಗಲ್ಲ. ಆ ನಿಟ್ಟಿನಲ್ಲಿ CWRC ಅವೈಜ್ಞಾನಿಕವಾಗಿ ಈ ಒಂದು ತೀರ್ಪನ್ನು ಕೊಟ್ಟಿದೆ ಎಂಬ ನಿಟ್ಟಿನಲ್ಲಿ ಒಂದು ಆಕ್ರೋಶದ ನುಡಿಗಳನ್ನ ರೈತರು ಕೂಡ ಹೇಳ್ತಾ ಇರುವಂತದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದಿರುವಂತದ್ದು. ಅದರ ಜೊತೆಗೆ ಇದೀಗ ಹೆದ್ದಾರಿ ತಡೆದಂತಹ ಹಿನ್ನೆಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ಗಳು ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ವಾಹನ ಸವಾರರಿಗೂ ಕೂಡ ಪ್ರತಿಭಟನೆಯ ಬಿಸಿ ತಡ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ರೈತರು ಬಹಳಷ್ಟು ಆಕ್ರೋಶಗೊಂಡಿದ್ದಾರೆ. ಯಾಕೆಂದ್ರೆ ನಿನ್ನೆಯಿಂದಲೂ ಕೂಡ ಮಂಡ್ಯದಲ್ಲಿ ಪ್ರತಿಭಟನೆ ಚುರುಕುಗೊಳ್ತಾ ಇರುವಂತದ್ದು. ಅವರೆಲ್ಲರ ಒತ್ತಾಯ ಒಂದೇ ಆಗಿರುವಂತದ್ದು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ. ಯಾಕೆಂದ್ರೆ KRS ಡ್ಯಾಮ್ ನಲ್ಲಿ ಇರುವಂತದ್ದು ಕೇವಲ 17 TMC ನೀರು ಮಾತ್ರ. ಅದರಲ್ಲಿ ಬೆಳಕಿಗೆ ಯೋಗ್ಯವಾಗಿರುವಂತದ್ದು ಕೇವಲ 12 TMC ನೀರು ಮಾತ್ರ. ಈ ಸಂದರ್ಭದಲ್ಲಿ CWRC ಆದೇಶದಂತೆ ತಮಿಳುನಾಡಿಗೆ ನೀರನ್ನ ಹರಿಸಿದ್ರೆ ಬರೋಬ್ಬರಿ 4.5 ರಿಂದ 5 TMC ನೀರು ಖಾಲಿ ಆಗುತ್ತೆ. ಆ ಬಳಿಕ ಮುಂದಿನ ದಿನಗಳಲ್ಲಿ ಕುಡಿಯ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುತ್ತೆ ಎಂಬುದು ರೈತರ ಒಂದು ಮಾತುಗಳಾಗಿರುವಂತದ್ದು. ಅಲ್ಲದೆ ರೈತರು ಕೂಡ ಹೇಳ್ತಾ ಇರುವಂತದ್ದು, ನಮಗೆ ನಾಲೆಗಳಿಗೆ ನೀರನ್ನು ಬಿಡ್ತಾ ಇಲ್ಲ, ಆದ್ರೆ ಇದೀಗ ತಮಿಳುನಾಡಿಗೆ ನೀರನ್ನು ಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಅಲ್ಲದೆ ರೈತರು ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು. ವಾಸ್ತವ ಸ್ಥಿತಿಯನ್ನ ಏನು CWRC ಮತ್ತು CWMA ಏನು ಮೀಟಿಂಗ್ ನಡೆಯುತ್ತೆ ಆ ಸಂದರ್ಭದಲ್ಲಿ ವಾಸ್ತವ ಪರಿಸ್ಥಿತಿಯನ್ನ ತಿಳಿಸಿ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ಮನದಟ್ಟು ಮಾಡಿಕೊಡ್ಬೇಕು. ಎಲ್ಲೋ ಒಂದ್ ಕಡೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಆದೇಶ ಆಗಿದೆ, ಅದನ್ನ ಹಿಂಪಡೆಯುವಂತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಮಂಡ್ಯದಲ್ಲಿ ದಿನಕ್ಕೂ ಕೂಡ ಕಾವೇರಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ.